ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಸ್ನ್ಯಾಕ್ಸ್ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಏನಂದರೆ ಇದು ಕೊತ್ತಂಬರಿ ವಡೆ ಮಾಡಿ ತೋರ್ಸಾಕ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಒಂದು ಬಟ್ಲ ಬೇಸನ್ ಹಿಟ್ಟು, ಕಡಲೆ ಹಿಟ್ಟು ಒಂದು ಬಟ್ಲ, ಒಂದು ಚಿಟಿಗೆ ಅರಿಶಿನ ಪುಡಿ, 1-2 ಸ್ಪೂನ್ ಅಚ್ಚ ಖಾರದ ಪೌಡರ, ಸ್ವಲ್ಪ ಎಳ್ಳು ಮತ್ತು ಒಂದು ಅರ್ಧ ಚಮಚೆ ಜೀರಿಗೆ ಪೌಡ್ರ ಮತ್ತು ಸ್ವಲ್ಪ ಅಜ್ವಾನ ಕ್ರಷ್ ಮಾಡಿ ಡ್ರೈ ಹಿಟ್ಟಿಗೆ ಸೇರಿಸ್ಕೋಬೇಕ್ರಿ. ಅದು ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಡ್ರೈ ಹಿಟ್ಟೆಲ್ಲ ಕೈಲೇ ಚಲೋತ್ತಂಗೆ ಕಲಿಸ್ಬೇಕ್ರಿ. ಕಲಿಸಾದ್ಮೇಲೆ ಒಂದು ಚಮಚೆ ಅಥವಾ ಈ ಥರ ಚಮಚೆ ತೊಗೊಂಡು ಸ್ವಲ್ಪ ನೀರು ಹಾಕಿ ಇದು ಹಿಟ್ಟು ಕಲಿಸ್ಬೇಕ್ರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಒಮ್ಮೆ ಹಾಕಬಾರ್ದು, ನೀರು ಗಂಟು ಆಗಬಾರ್ದಂಗೆ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಹಿಟ್ಟು ಕಲಿಸ್ಕೋಬೇಕಾಗ್ತೈತ್ರಿ. ನೋಡಿರಿ, ಈ ಥರ ಹದ ಬರುವಂಗೆ ಚಲೋತ್ತಂಗೆ ಕಲಿಸ್ಬೇಕಾಗ್ತೈತಿ. ಒಂದು ಗಂಟು ಉಳಿಬಾರ್ದು ರೀ. ಗಂಟು ಉಳಿದು ಅಂದರೆ ಅದು ಕೊತ್ತಂಬರಿ ವಡೆ ಸರಿ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ಕಲಿಸ್ಕೋಬೇಕಾಗ್ತೈತಿ. ನೋಡಿರಿ, ಈ ಥರ ಗಂಟು ಇರ್ಲಾರ್ದಂಗೆ ಹಿಟ್ಟು ಕಲಿಸಿ ಇಟ್ಕೋಬೇಕಾಗ್ತೈತಿ. ಬಾಜುಕ್ಕೆ ಒಂದು 5 ನಿಮಿಷ ಇದನ್ನು ರೆಡಿ ಮಾಡಿ ನೋಡಿರಿ. ಈ ಥರ ಈ ಹದದವರೆಗೂ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೋಬೇಕಾಗ್ತೈತೆ ರೀ. ನೋಡಿರಿ, ಈ ಥರ ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳುನೂ ಅಲ್ಲ, ಮೀಡಿಯಮ್. ನೋಡಿರಿ, ಈ ಥರ ಕಲಿಸಿ ಸೈಡಿಗೆ ಇಡಬೇಕು ರೀ. ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಮಾಡ್ಕೋಬೇಕಾಗ್ತೈತಿ. ಒಗ್ಗರಣೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಆ 3 ಚಟಪಟ ಅಂದಮೇಲೆ 2 ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು ಆ ಡ್ರೈ ಹಿಟ್ಟಿಗೂ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಇಟ್ಕೊಂಡೀನಿ. ನೋಡ್ಕೊಂಡು ಹಾಕಬೇಕಾಗ್ತದೆ ರೀ. ಖಾರ ಯಾವ ಥರ ನಾವು ತಿಂತೀವಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿ ಖಾರ ಹಾಕೋಬೇಕಾಗ್ತೈತಿ. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿಟ್ಟೀನಿ. ಅದನ್ನು ಅದರ ಒಟ್ಟಿಗೆ ಹಾಕಿ ರೆಡ್ಡಿಶ್ ಆಗುವಂಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ನೋಡಿರಿ, ಈ ಥರ ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗ್ತೈತಿ. ಒಂದು ಅರ್ಧ ಕಟ್ ಕೊತ್ತಂಬರಿ ಸ್ವಚ್ಛ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಒಂದು ಚಿಟಿಗೆ ಹಿಂಗೆ ಎಲ್ಲ ಹಾಕಿ ಮತ್ತು ಚಲೋ ತಂಗೆ ಕೈ ಆಡಿಸ್ಬೇಕು. ಆಮೇಲೆ ಅರ್ಧ ಕಟ್ ಕೊತ್ತಂಬರಿ ಐತಿ. ಒಂದು ಬಟ್ಲಕ್ಕೆ ಅರ್ಧ ಕಟ್ ಬೇಕು ರೀ ಮೆಜರ್ಮೆಂಟ. ನಿಮ್ಗೆ 2 ಬಟ್ಲು ಮಾಡ್ಕೋಬೇಕಾದ್ರೆ 1 ಕಟ್ ಕೊತ್ತಂಬರಿ ಬೇಕು. ಕೊತ್ತಂಬರಿನ ಮೇನ್ ರೀ ಇದಕ್ಕೆ. ಇದು ರೆಸಿಪಿಗೆ ಕೊತ್ತಂಬರಿನ ಮೇನ್. ಕೊತ್ತಂಬರಿ ಫ್ಲೇವರ್ ಭಾರಿ ಚಂದ ಬರ್ತೈತೆ ರೀ ತಿನ್ನು ಮುಂದೆ. ನೋಡಿರಿ, ಈ ಥರ ಅರ್ಧ ಕಟ್ ಕೊತ್ತಂಬರಿ ಅದು ಬೆಂದ ಮೇಲೆಲ್ಲ ಕ್ವಾಂಟಿಟಿ ಕಡಿಮೆ ಆಗ್ತೈತಿ. ಈ ಥರ ಬೇಯಿಸ್ಬೇಕು ರೀ ಅದನ್ನು. ಕೊತ್ತಂಬರಿ ನೀರು ಹಾಕೋದಿಲ್ಲ, ಹಂಗೆ ಡ್ರೈನ ಬೇಯಿಸ್ಕೋಬೇಕಾಗ್ತೈತಿ. ಮತ್ತು ಆಮೇಲೆ ಅದು ರೆಡಿ ಮಾಡಿಟ್ಟಿರ್ತೀವಲ್ಲ, ಆ ಹಿಟ್ಟು ಹಾಕೋ ತೋರಿಸ್ತಾನೆ. ಒಂದು ಅರ್ಧ ಹೋಳು ನಿಂಬೆ ರಸ ಹಾಕೋಬೇಕು ರೀ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಕೊತ್ತಂಬರಿ ವಡೆ ಟ್ರೈ ಮಾಡಿರಿ, ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಕೊತ್ತಂಬರಿ ವಡೆ ಮಾಡಿ ಕಾಮೆಂಟ್ ಒಳಗೆ ಹೆಂಗಾಗೈತಿ ತಿಳಿಸ್ರಿ. ಮತ್ತು ನಿಂಬೆಹಣ್ಣು ಸ್ವಲ್ಪ ಅರ್ಧ ಹೋಳು ಹಾಕ್ಯಾನ. ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕೋಬೋದು. ಬೆಲ್ಲ ಹಾಕಿರೂ ಟೇಸ್ಟ್ ಆಗ್ತೈತಿ. ಸ್ವಲ್ಪ ಹಾಕ್ಬೋದು ಬೆಲ್ಲ. ನಾ ಏನು ಹಾಕಿಲ್ಲ ಈಗ. ಅದು ರೆಡಿ ಮಾಡಿದ ಹಿಟ್ಟು ಹಾಕಿ 5 ನಿಮಿಷ ಕೈ ಬಿಡಲಾರ್ದ ತಿರುಬೇಕು ರೀ ಇದನ್ನು. ಒಟ್ಟಕ್ಕೆ ಲೋ ಫ್ಲೇಮ್ ಒಳಗೆ ಕಲರ್ ಚೇಂಜ್ ಆಗೋ ತನಕ ತಿರುಬೇಕು ರೀ. ನೋಡಿರಿ, ಈಗ ಹಾಕಿದ ಪಲ್ಲೆ ಕಲರ್ ಒಂದು ಟೈಪ್ ಎಲ್ಲೋ ಆಗ್ತೈತಿ. ಪೂರ್ತಿ ಆದಮೇಲೆ ಅದೊಂದು ಟೈಪ್ ಕಲರ್ ಚೇಂಜ್ ಆಗ್ತೈತಿ. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ ಒಳಗೆ ತಿರುತ್ತಾ ಇರ್ಬೇಕು ರೀ. ನೋಡಿರಿ, ಈಗ ಇನ್ನೂ ಅದು ತಿರುಬೇಕು, ಇನ್ನೂ ಆಗಿಲ್ಲದ. ಅದು ಆಗಿದ್ದು ಗೊತ್ತಾಗ್ತೈತಿ ನಮಗೆ, ಕಲರ್ ಚೇಂಜ್ ಆಗಿಬಿಡ್ತೈತಿ. ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾ ಇರಬೇಕು.
ಲೋ ಫ್ಲೇಮ್ ಒಳಗೆ ತಿರುಗಿಸ್ತಾ ಇರಬೇಕು. ಪೂರ್ತಿ ಆಗೋಣ ಅದ ತಳ ಬಿಡ್ತೈತೆ ರೀ, ಅಲ್ಲಿವರೆಗೂ ತಿರುಗಿಸ್ಬೇಕು. ಪೂರ್ತಿ ಆದ್ಮೇಲೆ ತಳ ಬಿಡ್ತೈತಿ ಅದು, ಮತ್ತು ಕೈಯಾಗ ಹಗುರು ಬರ್ತೈತೆ ರೀ. ಹಂಗೆ ಹಗುರು ಬಂದಮೇಲೆ ಇದು ರೆಡಿ ಆಗೈತೆ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಮತ್ತೇನು ಉಪ್ಪು ಖಾರ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಎಣ್ಣೆ ಹಾಕೀನಿ, ಸ್ವಲ್ಪ ಎಣ್ಣೆ ಹಾಕಿ ಮತ್ತು ತಿರುಗಿಸ್ಬಾ ಇರ್ಬೇಕು ರೀ ಇದನ್ನು. ನಾವು ಎಷ್ಟು ಇದನ್ನು ಚಲೋ ಕುದಿಸ್ತೀವಲ್ಲ ಅಷ್ಟು ಟೇಸ್ಟ್ ಕೊತ್ತಂಬರಿ ವಡೆ ಆಗ್ತಾವ್ರಿ. ನೋಡಿರಿ ತಳ ಎಲ್ಲ ಬಿಡಾಕಿತ್ತು ಮತ್ತು ಕೈಯಾಗ ಹಗರು ಬರ್ತೈತೆ ರೀ. ಅದು ರೆಡಿ ಆಗೋಣ ಹಸಿ ಇದ್ದಾಗ ವಜನ್ ಇರ್ತೈತಿ, ತಿರ್ಸ್ತಾ ಬಂದಂಗೆ ಕೈಯಾಗ ಹಗುರು ಆಗ್ತೈತಿ. ನೋಡಿರಿ ತಳ ಎಲ್ಲ ಬಿಟ್ಟೈತಿ, ಇದು ಆಗೈತೆ ಅಂತ ನಮಗೆ ಗೊತ್ತಾಗ್ತೈತಿ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಒಂದು ಸಲ ಇದನ್ನು ಕೊತ್ತಂಬರಿ ವಡೆ ಟ್ರೈ ಮಾಡಿರಿ. ಒಂದು ತಟ್ಟೆ ತೊಗೊಂಡು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಸ್ವಲ್ಪ ಉಪ್ಪು ಹಾಕೀನಿ. ಮತ್ತು ಉಪ್ಪು ಹಾಕಿ ಎಲ್ಲ ಚಲೋ ತಂಗೆ ಉಪ್ಪು ಕೊಡುವಂಗೆ ತಿರುಬೇಕು ರೀ. ಮತ್ತು ಒಂದು ತಟ್ಟೆಗೆ ಆಯಿಲ್ ಹಚ್ಚಿಟ್ಕೋಬೇಕಾಗ್ತೈತಿ. ನೋಡಿರಿ ಈ ಥರ ಆಗೈತೆ ರೀ, ಇದು ರೆಡಿ ಆಗೈತಿ. ಇದು ನೋಡಿರಿ ಎಲ್ಲ ತಳ ಬಿಡೋಕಾಯ್ತು. ಈ ತಳ ಬಿಡುವವರೆಗೂ ತಿರುಗಿಸ್ತಾ ಇರ್ಬೇಕು ಇದನ್ನು. ನಾವು ಎಷ್ಟು ಚಂದ ಕುದಿಸ್ತೀವಲ್ಲ ಅಷ್ಟು ಟೇಸ್ಟ್ ಆಗ್ತೈತಿ ರೀ ಅದು ಕೊತ್ತಂಬರಿ ವಡೆ. ಒಂದು ದಿವಸ 2 ದಿವಸ ಇಟ್ಟರು ಏನೂ ಆಗೋದಿಲ್ಲ, ಭಾರಿ ಟೇಸ್ಟ್ ಆಗ್ತೈತಿ. ಚಪಾತಿ ಜೋಡಿ ತಿನ್ಬೋದು, ಮಕ್ಕಳಿಗೆ ಸುತ್ತಿ ಕೊಡ್ಬೋದು. ಮತ್ತು ಹಂಗೆ ಟೀ ಟೈಮ್ನಾಗ ಸಂಜೆ ಮುಂದೆ ಸ್ನ್ಯಾಕ್ಸ್ ತಿನ್ಬೋದು ಇದನ್ನು ಸಾಸ್ ಜೋಡಿ. ನೋಡಿರಿ ಗ್ರೀಸ್ ಮಾಡಿ ತಾಟಿಗೆ ಆಯಿಲ್ ಹಚ್ಚೀನಿ. ಇದಕ್ಕೆ ಚಲೋ ತಂಗಿ ತಟ್ಕೋಬೇಕು. ಇದನ್ನೆಲ್ಲ ಒಂದೇ ಸಮ ತಟ್ಟಬೇಕು ರೀ. ತಟ್ಟೆ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಇದನ್ನು ಕಟ್ ಮಾಡ್ಕೋಬೇಕಾಗ್ತೈತಿ. ಒಂದೇ ಸಮ ಎಲ್ಲ ತಟ್ಟಿದ ಮೇಲೆ ಸ್ವಲ್ಪ ಅದಕ್ಕೆ ಮೇಲೆ ಎಳ್ಳು ಹಚ್ಬೇಕು ರೀ. ಎಳ್ಳು ಹಚ್ಚಿದ್ರೆ ಭಾಳ ಚಂದ ಕಾಣಿಸ್ತೈತಿ ವಡೆ, ಮತ್ತು ಟೇಸ್ಟು ಭಾಳ ಚಲೋ ಆಗ್ತೈತಿ ರೀ. ಅದು ಎಳ್ಳು ಕೊತ್ತಂಬರಿ ಫ್ಲೇವರ ತಿನ್ನೋ ಮುಂದೆ ಭಾರಿ ಟೇಸ್ಟ್ ಹತ್ತೈತಿ. ಈ ಥರ ಎಳ್ಳು ಹಚ್ಚಿ ಒಂದೇ ಸಮ ಎಲ್ಲ ತಟ್ಟಿ ಚೂರು ಆರೋಣ ತಣ್ಣಗಾಗ್ಬೇಕು ರೀ. ಅದು ಬಿಸಿ ಇದ್ದಾಗ ಕೊರಿಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೋಬೇಕು ರೀ. ಇದನ್ನು ರೌಂಡ್ ಬಟ್ಟೆಲ್ಲೇ ಗುಂಡೂ ಮಾಡ್ಕೋಬೋದು, ರೌಂಡೂ ಕಟ್ ಮಾಡ್ಕೋಬೋದು. ನಾ ಈಗ ಚೌಕ್ ಮಾಡಾಕ್ತೀನಿ. ನೋಡಿರಿ ಈ ಥರ ಕಟ್ ಮಾಡಿ ಚೌಕ ಹಿಂಗೆ ಕಟ್ ಮಾಡೀನಿ. ಈಗ ನಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೋಬೋದು. ನೋಡಿರಿ ಎಷ್ಟು ಚಂದ ಬಂದಾವು. ಈಗ ತೋರಿಸ್ತಾನೆ ನಿಮ್ಗೆ. ಇದನ್ನು ಮತ್ತೆ ಬೇಯಿಸ್ಬೇಕು ರೀ. ಇದನ್ನು ಬೇಯಿಸ್ಬೇಕು, ಅಥವಾ ಶಾಲೋ ಫ್ರೈ ಮಾಡಬೇಕು, ಅಥವಾ ಡೀಪ್ ಫ್ರೈ ಮಾಡ್ರೂ ನಡಿತೈತಿ. ನಾ ಈಗ ಶಾಲೋ ಫ್ರೈ ಮಾಡೋದು ತೋರ್ಸಾಕ್ತೇನೆ. ಡೀಪ್ ಫ್ರೈನೂ ಮಾಡ್ತಾರೆ ಇದನ್ನು. ಅದು ಆಯಿಲ್ ಭಾಳ ಆಗ್ತೈತಿ ಅಂತ ಹೇಳಿ ನಾ ಡೀಪ್ ಫ್ರೈ ಮಾಡಿಲ್ಲ, ಶಾಲೋ ಫ್ರೈ ಮಾಡಿ ತೋರ್ಸಾಕ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಸ್ವಲ್ಪ ಎಳ್ಳು ಹಾಕ್ಬೇಕು ರೀ. ಕೆಳಗೆ ಮ್ಯಾಲೆ ಒಂದು ಸ್ವಲ್ಪ ಹಚ್ಚಿರ್ತೇವೆ, ಕೆಳಗೂ ಎಳ್ಳು ಹಾಕಿ ಅವು ಒಂದೊಂದು ಎಲ್ಲ ಇಟ್ಟು 2 ಮೈ ಚೆಂದಂಗೆ ಬೇಯ್ಬೇಕು ರೀ. ಅವು ರೆಡ್ಡಿಶ್ ಆಗೋ ತನಕ ಬೇಯಿಸ್ರೆ ಭಾರಿ ಟೇಸ್ಟ್ ಆಗ್ತೈತಿ. ನೋಡಿರಿ ಈ ಥರ 2 ಮೈ ಸ್ವಲ್ಪ ಎಳ್ಳು ಮತ್ತು ಎಣ್ಣೆ ಹಚ್ಚಿ ಒಂಚೂರು ಮ್ಯಾಗೂ ಎಣ್ಣೆ ಹಾಕಿ 2 ಮೈ ಚೆಂದ ಬೇಯಿಸ್ಕೋಬೇಕು ರೀ, ರೆಡ್ಡಿಶ್ ಆಗೋವರೆಗೂ. ನೋಡಿರಿ ಈ ಥರ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಮತ್ತು ಕರೆದು ಬಿಟ್ರೆ ಅಂತೂ ಕ್ರಿಸ್ಪಿ ಚಲೋ ಆಗ್ತಾವೆ ರೀ ಅವು. ನೀವು ಹಂಗೆ ಆ ಟೈಪು ಮಾಡ್ಕೋಬೋದು. ನಾ ಯಾವ ಟೈಪ್ ಮಾಡೀನಿ ಆ ಟೈಪ್ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇದು ಭಾರಿ ಟೇಸ್ಟ್ ಆಗ್ತೈತಿ. ನೋಡಿರಿ ಈ ಥರ ಎಲ್ಲ 2 ಮೈ ಚಲೋ ತಂಗಿ ರೆಡ್ಡಿಶ್ ಆಗೋವರೆಗೂ ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ತೋರಿಸ್ತಾನೆ ನಿಮ್ಗೆ. ಇನ್ನೊಂದು ಒಬ್ಬಿ ಹಾಕಿ ಇನ್ನೊಂದಿಷ್ಟು ಅದಾವಲ್ಲ ಅವೆಲ್ಲ ಒಟ್ಟಿಗೆ ಹಾಕಿಬಿಡ್ತೇನೆ ರೀ. ಇದು ಈಗ ರೆಡಿ ಆಗೈತಿ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತೇನೆ ರೀ. ಈಗ ಆದಮೇಲೆ ಒಂದಿಷ್ಟೆಲ್ಲ ಒಟ್ಟಿಗೆ ಹಾಕಿಬಿಡ್ತೇನೆ. ನೋಡಿರಿ ತೆಗಿತಾನೆ ಇದನ್ನು. ಯಾರೆಲ್ಲ ನನ್ನ ಚಾನೆಲ್ ನೋಡಕತ್ತಾರಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕೊತ್ತಂಬರಿ ವಡೆ ಹೆಂಗಾಗ್ಯಾವ ಕಾಮೆಂಟ್ದಾಗ ಹೇಳ್ರಿ. ಇದು ರೆಡಿ ಆಗೈತಿ. ಇದನ್ನು ತೆಗಿತಾನೆ ರೀ. ಈಗ ಇದನ್ನು ತೆಗೆದುಬಿಟ್ಟು ಅವೆಷ್ಟು ಒಮ್ಮೆ ಹಾಕಿಬಿಡ್ತಾನು.
ಇದನ್ನು ನೀವು 2 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗಂಗಿಲ್ಲ. ಟೂರಿಗೆ ಹೋದ್ರೆ ಮಾಡ್ಕೊಂಡು ಹೋಗ್ಬೋದು, ಭಾರಿ ಟೇಸ್ಟ್ ಆಗ್ತೈತಿ. ಈಗೆಲ್ಲ ಒಮ್ಮೆ ಹಾಕೀನಿ ನೋಡಿರಿ. ಹಾಕಿ ಎಲ್ಲ ಹೊಳ್ಳಿಸಿ ಹಾಕಿ ಹಿಂಗೆ ರೆಡ್ ಬ್ರೌನ್ ಕಲರ್ ಆಗೋ ತನಕ ಬೇಯಿಸ್ಬೇಕು ರೀ ಅದನ್ನು. ನೋಡಿರಿ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.